ಸ್ಯಾಂಡಲ್ವುಡ್ನ ಹಿರಿಯ ನಟ ದ್ವಾರಕೀಶ್ ಕೊನೆಯುಸಿರೆಳೆದಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅತಿ ದೊಡ್ಡ ಶಾಕಿಂಗ್ ನ್ಯೂಸ್ ಇದು. ಸ್ಯಾಂಡಲ್ವುಡ್ಗೆ ನುಂಗಲಾರದ ತುಪ್ಪ ಇದು. ಸ್ವಗೃಹದಲ್ಲಿ ದ್ವಾರಕೀಶ್ ಅವರು ನಿಧನರಾಗಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಿರಿಯ ನಟ ದ್ವಾರಕೀಶ್ ಕೊನೆಯುಸಿರೆಳೆದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ರು ದ್ವಾರಕೀಶ್. ಸದ್ಯ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸ್ಯಾಂಡಲ್ವುಡ್ನ ಹಿರಿಯ ನಾಯಕ, ನಿರ್ಮಾಪಕ, ನಾಯಕ ನಟ, 81 ವರ್ಷದ ಹಿರಿಯ ನಟ ದ್ವಾರಕೀಶ್ ಕೊನೆಯುಸಿರೆಳೆದಿದ್ದಾರೆ. ಈ ಹಿಂದೆ ಕೂಡ ನಟ ದ್ವಾರಕೀಶ್ ಅವರು ನಿಧನರಾಗಿದ್ದಾರೆ ಅಂತ ಊಹಾಪೋಹದ ಸುದ್ದಿಗಳು ಹರಿದಾಡಿತ್ತು. ಆಗೆಲ್ಲ ಬಂದು ದ್ವಾರಕೀಶ್ ಅವರು ಸ್ಪಷ್ಟನೆ ಕೊಡುವ ಮಾತುಗಳನ್ನು ಆಡ್ತಾ ಇದ್ರು. ಇನ್ನೂ ಇದ್ದೀನಿ, ಆರಾಮಾಗಿದ್ದೀನಿ ನಾನು, ಯಾರು ಕೂಡ ಸುಳ್ಳು ಸುದ್ದಿಗಳನ್ನ, ವದಂತಿಗಳನ್ನ ಹಬ್ಬಿಸಬೇಡಿ ಅಂತ ಮನವಿ ಮಾಡಿಕೊಂಡಿದ್ದು ಕೂಡ ನಮ್ಮ ಕಣ್ಮುಂದೆ ಇದೆ. ಬಟ್ ಈಗ ಬರ್ತಾ ಇರುವಂತಹ ಸುದ್ದಿ ಇದೆಯಲ್ಲ, ಇದು ನಿಜಕ್ಕೂ ಶಾಕಿಂಗ್. ಸ್ಯಾಂಡಲ್ವುಡ್ಗೆ ಹಿರಿಯ ನಟ ದ್ವಾರಕೀಶ್ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ದ್ವಾರಕೀಶ್ ಅವರು. 81 ವರ್ಷ ವಯಸ್ಸಾಗಿತ್ತು. ಬಟ್ ಎಲ್ಲರೂ ಕೂಡ ಅಂದ್ಕೊಳ್ಳೋದಿಷ್ಟೇ, ದ್ವಾರಕೀಶ್ ಅವರು ಈ ಹಿಂದೆ ಸುಳ್ಳು ವದಂತಿಗಳೆಲ್ಲ ಹಬ್ಬಿದಾಗ ಬಂದು ಸೋಷಿಯಲ್ ಮೀಡಿಯಾ ಮೂಲಕ ಸ್ಪಷ್ಟೀಕರಣ ಕೊಡುವಂಥ ಮಾತುಗಳನ್ನು ಆಡ್ತಾ ಇದ್ರು. ಈ ಬಾರಿ ಕೂಡ ಹಾಗಾಗಬಾರ್ದಿತ್ತ ಅಂತ ಅನೇಕರು ಅಂದ್ಕೊಂಡಿದ್ದು ಹೌದು. ಆದರೆ ಆ ಎಲ್ಲ ಪ್ರಾರ್ಥನೆ, ಹರಕೆ ಯಾವುದು ಕೂಡ ಫಲಿಸಿಲ್ಲ. 81 ವರ್ಷದ ವಯೋಸಹಜ ಕಾಯಿಲೆಯಿಂದ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ನಾನು ಈಗ ತಾನೇ ಹೇಳ್ತಾ ಇದ್ದೆ, ಪ್ರತಿ ಬಾರಿ ಕೂಡ ಅಂದ್ರೆ ಈ ಹಿಂದೆ ಕೂಡ ದ್ವಾರಕೀಶ್ ಅವರು ನಿಧನರಾಗಿದ್ದಾರೆ ಅಂತ ಸುಳ್ಳು ವದಂತಿಗಳು ಹಬ್ಬಿದ್ದನ್ನ ನಾವು ಗಮನಿಸಿದ್ವಿ. ಆದ್ರೆ ಈ ಬಾರಿ ಅದು ನಿಜ ಆಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ ಏನ್ ಮಾಹಿತಿ ಸಿಗ್ತಾ ಇದೆ, ಎಷ್ಟೊತ್ತಿಗೆ ಆಗಿರೋದು? ಖಂಡಿತ ಶ್ರುತಿ, ನಿಜಕ್ಕೂ ಕೂಡ ಇದು ಚಿತ್ರರಂಗಕ್ಕೆ ಒಂದು ದೊಡ್ಡ ಶಾಕ್ ಸುದ್ದಿ ಅಂತಾನೆ ಹೇಳ್ಬೋದು. ಬ್ಯಾಕ್ ಟು ಬ್ಯಾಕ್ ಚಿತ್ರರಂಗಕ್ಕೆ ಈ ರೀತಿಯಾದಂತಹ ಸುದ್ದಿಗಳು ಬರ್ತಿದೆ. ರೀಸೆಂಟ್ ಆಗಿ ಅಂದ್ರೆ ಕಳೆದ 2 ದಿನಗಳ ಹಿಂದೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡಿಕೊಂಡು ಚಿತ್ರರಂಗಕ್ಕೆ ಶಾಕ್. ಈಗ ದ್ವಾರಕೀಶ್ ಹಿರಿಯ ನಟ ಮತ್ತು ನಿರ್ಮಾಪಕ ಮತ್ತು ನಿರ್ದೇಶಕರಾಗಿರುವಂತಹ ದ್ವಾರಕೀಶ್ ಅವರ ಸಾವು ನಿಜಕ್ಕೂ ಕೂಡ ಸ್ಯಾಂಡಲ್ವುಡ್ಗೆ ದೊಡ್ಡ ಶಾಕ್ ಅನ್ನು ನೀಡಿದೆ. ಹಿಂದೆ ಸಾಕಷ್ಟು ವಿಚಾರಗಳು ಕೂಡ ಅಂದ್ರೆ ದ್ವಾರಕೀಶ್ ಅವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಊಹಾಪೋಹಗಳು ಕೂಡ ಹಬ್ಬಿದ್ವು. ಅವರಿಗೆ ವಯೋ ರೋಗ ಹಿನ್ನೆಲೆ ಅಂದ್ರೆ 80 ವರ್ಷದ ದ್ವಾರಕೀಶ್ ಅವರಿಗೆ ಆಗಾಗ ಚಿಕಿತ್ಸೆನ ಪಡೆಯುವಂತ ಕೆಲಸ ಆಗ್ತಿತ್ತು. ಅದೇ ರೀತಿಯಾಗಿ ಅವರು ಚಿಕಿತ್ಸೆ ಪಡೆಯುತ್ತಿದ್ದಂತೆ ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದಷ್ಟು ಊಹಾಪೋಹಗಳು ಒಂದಷ್ಟು ತಿಂಗಳ ಹಿಂದೆ ಸಾಕಷ್ಟು ಹಬ್ಬಿತ್ತು. ಇದರ ಬೆನ್ನಲ್ಲೇ ಸ್ವತಃ ದ್ವಾರಕೀಶ್ ಅವರೇ ನಾನು ಹುಷಾರಾಗಿದ್ದೇನೆ ಅಂತೇಳಿ ಒಂದು ವಿಡಿಯೋನ ಮಾಡಿ ಸ್ಪಷ್ಟನೆಯನ್ನ ನೀಡಿದ್ರು. ಈ ಬಾರಿ ಅವರ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಮಾಹಿತಿಯನ್ನ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಬೆಳಗಿನ ಜಾವ ಒಂದು 7:30 ಸುಮಾರಿಗೆ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಪ್ರಾಥಮಿಕ ಹಂತದ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಅದಾದ ಮೇಲೆ ಕುಟುಂಬಸ್ಥರು ಬೇರೆ ಎಲ್ಲ ಚಿತ್ರರಂಗದ ಹಲವರಿಗೆ ಮಾಹಿತಿಯನ್ನ ರವಾನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಮಾಧ್ಯಮಗಳಿಗೂ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆ ನೀಡುವಂತ ಕೆಲಸನ ಮಾಡ್ತಿದ್ದಾರೆ. ಈಗಾಗಲೇ ಅವರ ಒಂದು ನಿವಾಸದ ಬಳಿ ಸಾಕಷ್ಟು ಸಂಬಂಧಿಕರು ಮತ್ತು ಚಿತ್ರರಂಗದ ಗಣ್ಯರು ಕೂಡ ಭೇಟಿ ನೀಡುವಂತ ಕೆಲಸನ ಮಾಡ್ತಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡ್ತಿದ್ದಾರೆ. 80ರ ದಶಕದಿಂದಲೂ ಕೂಡ ದ್ವಾರಕೀಶ್ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಗುರುತಿಸಿಕೊಂಡಿದ್ರು. ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಅವರ ಒಂದು ಚಿತ್ರಗಳು ಸಾಕಷ್ಟು ಪ್ರಸಿದ್ಧಿಯಾಗಿತ್ತು. ಆ ಒಂದು ಕಾಲದಲ್ಲಿ ಸಾಕಷ್ಟು ಪ್ರಸಿದ್ಧಿಯಾಗಿತ್ತು. ಸಿಂಗಾಪುರದಲ್ಲಿ ರಾಜಾ ಕುಳು ಅನ್ನುವಂತ ಒಂದು ಸಿನಿಮಾವನ್ನ ಮೊದಲ ಬಾರಿಗೆ ವಿದೇಶದಲ್ಲಿ ಶೂಟ್ ಮಾಡುವಂತ ಒಂದು ದಾಖಲೆಯನ್ನ ದ್ವಾರಕೀಶ್ ಅವರು ನಿರ್ಮಾಣ ಮಾಡುವಂತ ಕೆಲಸ ಮಾಡಿದ್ರು. ಸದ್ಯಕ್ಕೆ ಅವರ ಒಂದು ಸಾವು ಇಡೀ ಚಿತ್ರರಂಗಕ್ಕೆ ಒಂದು ಶಾಕನ್ನ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಶಾಕ್ ಬರಿಯಲ್ಲ, ತುಂಬಲಾರದ ನಷ್ಟ ಇದು. ಅನೇಕ ಹಿಟ್ ಚಿತ್ರಗಳನ್ನ ನಿರ್ಮಾಣ ಮಾಡಿರೋದು, ನಟಿಸಿದ್ರ ಜೊತೆಗೆ ಸೈ ಎನಿಸಿಕೊಂಡಂತಹ ದ್ವಾರಕೀಶ್ ಅವರು ಇನ್ನಿಲ್ಲ ಅಂದ್ರೆ ಮೋಸ್ಟ್ಲಿ ಅದು ತುಂಬಲಾರದ ನಷ್ಟ. ಅವರ ನಿವಾಸದಲ್ಲಿ ನಿಧನರಾಗಿದ್ದಾರಾ ಮಾದೇಶ್? ಯಾರೆಲ್ಲ ಆಗಮಿಸ್ತಾ ಇದ್ದಾರೆ? ಕುಟುಂಬಸ್ಥರ ಆಗಮನ ಆಗಿದೆಯಾ? ಸ್ಯಾಂಡಲ್ವುಡ್ನ ನಟ ನಟಿಯರ ಆಗಮನ ಆಗ್ತಾ ಇದೆಯಾ? ಏನ್ ಬೆಳವಣಿಗೆ ಆಗಿದೆ? ಆ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಖಂಡಿತ ಶ್ರುತಿ, ಈಗಾಗಲೇ ಓಕೆ ಮಾದೇಶ್ ವಾಪಸ್ ಬರ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ನಟಿ ಭಾವನಾ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭಾವನಾ ಅವರೇ ನಮಸ್ತೆ. ಮೋಸ್ಟ್ಲಿ ಈಗ ತಾನೇ ವಿಷಯ ತಿಳಿತು ಅಂತ ಭಾವಿಸ್ತೀನಿ. ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ?